ನಮಸ್ಕಾರ ವೀಕ್ಷಕರಿಗೆ ವಿಶೇಷ ಸೂಚನೆ. ಇನ್ ಕೇಬಲ್ ಈಗ ಮೆಟ್ರೋಕಾಸ್ಟ್ ಜಿಪಿಟಿ ನೆಟ್ವರ್ಕ್ ಆಗಿದ್ದು ಸಿಬಿಎನ್ ಚಾನೆಲ್ ಈಗ ಬದಲಾದ ಹೆಸರಿನೊಂದಿಗೆ ಬಿಜೆಪಿ ಚಾನೆಲ್ ಆಗಿದೆ. ವಾರ್ತೆಗಳ ಪ್ರಾಯೋಜಕರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ಗಣ್ಯರಿಂದ ಮಾಲಾರ್ಪಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ದೂರದೃಷ್ಟಿ, ಮಾನವೀಯ ನೆಲೆಯ ಸಂವಿಧಾನ, ದೇಶದ ಮುಕುಟ, ಜಿ ಕುಮಾರ್ ನಾಯಕ್. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ಕಾಂಗ್ರೆಸ್ ಪಕ್ಷ ಸಂವಿಧಾನ ಆಶಯದಂತೆ ಕೆಲಸ, ಎನ್ಎಸ್ ಬೋಸರಾಜ್. ಆರ್ಟಿಪಿಎಸ್ 4ನೇ ಘಟಕದ ಪರಿವರ್ತಕದಲ್ಲಿ ಬೆಂಕಿ ಅವಘಡ, ಭಾರೀ ಹಾನಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ವೃತ್ತದಲ್ಲಿಯೇ ದಾಂಪತ್ಯಕ್ಕೆ ಕಾಲಿಟ್ಟ ದಂಪತಿ. ಮತ್ತು ಜೈ ಮಾದಿಗ ಯುವ ಸೇನಾ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಣೆ. ವಾರ್ತೆಗಳ ವಿವರ. ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿಗೆ ಗಣ್ಯರು, ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಮಾಲಾರ್ಪಣೆ ಮಾಡುವ ಮೂಲಕ ಗೌರವ ಸಮರ್ಪಿಸಿದರು. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್, ಸಂಸದ ಜಿ ಕುಮಾರ್ ನಾಯಕ್, ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ಗ್ರಾಮೀಣ ಶಾಸಕ ಬಸನಗೌಡ ದದ್ದಲ್, ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್, ಮಹಾನಗರ ಪಾಲಿಕೆ ಮಹಾಪೌರ ನರಸಮ್ಮ ನರಸಿಂಗ್ಲು ಮಾಡಗಿರಿ, ಜಿಲ್ಲಾಧಿಕಾರಿ ನಿತೀಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ, ಮಹಾನಗರ ಪಾಲಿಕೆ ಆಯುಕ್ತ ಜೋಬೇನ್ ಮೊಹಪಾತ್ರ, ಪಾಲಿಕೆ ಹಿರಿಯ ಸದಸ್ಯ ಜಯಣ್ಣ, ರವೀಂದ್ರ ಜಾಲ್ದರ್, ರವೀಂದ್ರನಾಥ್ ಪಟ್ಟಿ, ಕೆಇ ಕುಮಾರ್ ಸೇರಿದಂತೆ ಅನೇಕ ಗಣ್ಯರು ಮಾಲಾರ್ಪಣೆ ಮಾಡಿದರು. ಪೂಜ್ಯ ಬಂತೇಜಿ ಅವರ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಜಯಂತಿ ಆಚರಣೆಗೆ ಚಾಲನೆ ನೀಡಿದರು. ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್, ಮೊಹಮ್ಮದ್ ಶಾಲಂ, ಪಾಲಿಕೆ ಸದಸ್ಯ ಬಿ ರಮೇಶ್, ವಿ ಲಕ್ಷ್ಮೀ ರೆಡ್ಡಿ ಸೇರಿದಂತೆ ಅನೇಕರು ಮಾಲಾರ್ಪಣೆ ಮಾಡಿದರು.
ಜಯಂತಿ ಅಂಗವಾಗಿ ಅಂಬೇಡ್ಕರ್ ವೃತ್ತದಿಂದ ಭಾವಚಿತ್ರದ ಮೆರವಣಿಗೆ ಪ್ರಾರಂಭಗೊಂಡಿತು. ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜ್ ಚಾಲನೆ ನೀಡಿದರು. ವಿವಿಧ ವಾದ್ಯಗಳೊಂದಿಗೆ ಮೆರವಣಿಗೆ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ನಡೆಯಿತು. ಅನೇಕ ಗಣ್ಯರು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಸಾರ್ವಜನಿಕರು ಭಾಗಿಯಾದರು. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ 134ನೇ ಜಯಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ದೂರದೃಷ್ಟಿ, ದೇಶದ ಅಭಿವೃದ್ಧಿಗೆ ಅವರು ನೀಡಿದ ಕೊಡುಗೆಗಳನ್ನು ನೆನೆಯಲು ಇಂದು ಸುದಿನವಾಗಿದೆ. ಜೊತೆಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನ ಪ್ರತಿಯೊಬ್ಬರಿಗೂ ಶ್ರೇಷ್ಠವಾದ ಮಾರ್ಗದರ್ಶಕ ಗ್ರಂಥವಾಗಿದೆ ಎಂದು ಸಂಸದ ಜಿ. ಕುಮಾರ್ ನಾಯ್ಕ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ಸಂವಿಧಾನ ಶಿಲ್ಪಿ, ಭಾರತ ರತ್ನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರರ 134ನೇ ಜಯಂತ್ಯೋತ್ಸವವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯನ್ನು ಇಡೀ ಜಗತ್ತು ಆಚರಣೆ ಮಾಡುತ್ತಿದ್ದು, ಇದೊಂದು ಹಬ್ಬದ ದಿನವಾಗಿದೆ. ಅಂಬೇಡ್ಕರ್ ಅವರ ಸಂವಿಧಾನದ ಬಲದಿಂದಲೇ ನಾವಿಂದು ಅಧಿಕಾರದಲ್ಲಿ ಇದ್ದೇವೆ. ಸಂವಿಧಾನ ಲೋಕಸಭೆಯ ಕೇಂದ್ರ ಬಿಂದುವಾಗಿದೆ ಎಂದರು. ಲೋಕಸಭೆಯಲ್ಲಿ ಆಡಳಿತ ಪಕ್ಷ, ವಿರೋಧ ಪಕ್ಷದವರು ಮಾತಿನ ವಾಕ್ಸಮರಕ್ಕೆ ಇಳಿದು ಸಂವಿಧಾನದ ಬಗ್ಗೆ ತಿಳಿಸಲು ಮುಂದಾಗುತ್ತಾರೆ. ಆದರೆ ಲೋಕಸಭೆಯಲ್ಲಿ ಪ್ರತಿಯೊಬ್ಬರು ಸಂವಿಧಾನವನ್ನು ಎತ್ತಿ ಹಿಡಿಯುವ ಕೆಲಸ ಮಾಡುತ್ತಾರೆ. ಯಾರೂ ಕೂಡ ದೇಶದ್ರೋಹಿಗಳಲ್ಲ ಎಂದು ಹೇಳಿದರು. ದೇಶದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶಗಳು ಸಿಗಬೇಕು, ಅಭಿವೃದ್ಧಿ ಹೊಂದಲು ಬೇಕಾದ ಮಾರ್ಗದರ್ಶನ ಪ್ರತಿಯೊಬ್ಬರಿಗೂ ಸಿಗಬೇಕೆಂಬ ಆಶಯವನ್ನು ಅಂಬೇಡ್ಕರ್ ಅವರು ಹೊಂದಿದ್ದರು. ಅವರ ಆಶಯಗಳನ್ನು ಎಲ್ಲರೂ ಆತ್ಮಾವಲೋಕನ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು. ಭಾರತದ ಬಗ್ಗೆ ಪ್ರೀತಿ ಹೊಂದಿರುವಂತಹ, ಭಾರತದ ಬಗ್ಗೆ ಒಂದು ರೀತಿಯ ಆಶ್ಚರ್ಯ ಮತ್ತು ವಿಸ್ಮಯವನ್ನು ಹೊಂದಿರುವಂತಹ ಎಲ್ಲರಿಗೂ ಅತ್ಯಂತ ಆದರ್ಶಪ್ರಾಯರು, ಪೂಜನೀಯರಾದಂತಹ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜನ್ಮ ದಿನೋತ್ಸವವನ್ನು ನಾವು ಬಹಳ ಸಂತೋಷದಿಂದ ಆಚರಣೆ ಮಾಡ್ತಾ ಇದ್ದೀವಿ. ಬೆಳಗ್ಗೆ ಅವರ ಒಂದು ಮೂರ್ತಿಗೆ ನಾವು ಪುಷ್ಪಾರ್ಚನೆಯನ್ನು ಮಾಡಿ ತದನಂತರ ಇತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ಜಿಲ್ಲಾಡಳಿತದ ಪರವಾಗಿ ಆಯೋಜನೆ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವಂಥದ್ದು ನನಗೆ ಬಹಳ ಸಂತೋಷದ ವಿಷಯ. ಇದೇ
ಜಿಲ್ಲೆಯಲ್ಲಿ ಒಬ್ಬ ಅಧಿಕಾರಿಯಾಗಿ ಶ್ರೀಯುತ ನಿತೀಶ್ ಅವರ ಸ್ಥಾನದಲ್ಲಿ ಇಟ್ಕೊಂಡು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂಥ ಒಂದು ಸಂತೋಷದ ಕೆಲಸವೂ ನನ್ನದಾಗಿತ್ತು. ಸುಮಾರು 25 ವರ್ಷಗಳಿಂದ. ಅದೇ ರೀತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡಮಾಡಿರುವಂಥ ಒಂದು ಕಾನ್ಸ್ಟಿಟ್ಯೂಷನ್ ಏನಿದೆ, ಆ ಕಾನ್ಸ್ಟಿಟ್ಯೂಷನ್ನ ಫಲದಿಂದ ಇವತ್ತಿನ ದಿವಸ ಅಧಿಕಾರಿ ಅನುಭವದ ಜೊತೆಗೆ ನಿಮ್ಮೆಲ್ಲರ ಒಂದು ಪ್ರತಿನಿಧಿಯಾಗಿ ನಾನು ಲೋಕಸಭೆಗೆ ಹೋಗುವಂಥ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಇರುವಂಥದ್ದು ನನಗೆ ರೋಮಾಂಚನ ಮಾಡುವಂಥ ಒಂದು ವಿಷಯ ಆಗಿದೆ. ಆ ರೀತಿಯ ರೋಮಾಂಚನದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀನಿ ಮತ್ತು ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನೀವೆಲ್ಲರೂ ನನ್ನ ಬಹಳ ಪ್ರೀತಿಯಿಂದ ಲೋಕಸಭೆಗೆ ಕಳಿಸ್ಕೊಟ್ಟಿದ್ದೀರಿ. ಲೋಕಸಭೆಯಲ್ಲಿ ಬಹಳ ವಿಸ್ತೃತವಾದಂತಹ ಚರ್ಚೆ ನಡೀತಾ ಇರುತ್ತೆ, ಕಾನೂನುಗಳ ಬಗ್ಗೆ ಮಾತುಕತೆ ಆಗುತ್ತೆ ಮತ್ತು ಪರಸ್ಪರ ವಾಗ್ಯುದ್ಧಗಳು ನಡೀತವೆ. ಲೋಕಸಭೆ ಅಂದರೆ ಒಂದು ಸಮರ ಹಂಗ. ಆ ಸಂದರ್ಭದಲ್ಲಿ ಅಲ್ಲಿ ಇವತ್ತಿನ ದಿವಸ ಸಾಕಷ್ಟು ಚರ್ಚೆಗಳು, ಬಿಸಿ ಬಿಸಿ ಚರ್ಚೆಗಳು, ತೀಕ್ಷ್ಣ ಪ್ರಹಾರವನ್ನು ಮಾತ್ರ ಪ್ರಹಾರ ಮಾಡೋದನ್ನು ನೋಡ್ತಾ ಇದ್ದೀವಿ. ಆದರೆ ಅದರೆಲ್ಲದರಲ್ಲೂ ಕೇಂದ್ರ ಬಿಂದುವಾಗಿರುವಂಥದ್ದು ನಮ್ಮ ಸಂವಿಧಾನ ಅಂತ ಹೇಳಿಕೆ ಅಂತ ಯಾವುದು ಅಂತ ಹೇಳಿದ್ರೆ ಈ ಸಂವಿಧಾನ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಏನು ಕೊಡಮಾಡಿದ್ದಾರೆ ಆ ಸಂವಿಧಾನವೇ ಈ ಒಂದು ಚರ್ಚೆಯ ಕೇಂದ್ರ ಬಿಂದುವಾಗಿರುತ್ತದೆ. ಒಬ್ಬರು ನಾವು ಹೇಳ್ತಾ ಇರುವಂಥದ್ದು, ನೀವು ಈ ಸಂವಿಧಾನದ ಬಗ್ಗೆ ಬದಲಾಗಿಲ್ಲ, ನೀವು ದಾರಿ ತಪ್ತಾ ಇದ್ದೀರಿ, ದಾರಿ ತಪ್ಪಿ ಬೇರೆ ಬೇರೆ ಆಚರಣೆ ಮಾಡಲಿಕ್ಕೆ ಹೊರಟಿದ್ದೀರಿ, ದಯವಿಟ್ಟು ನೋಡಿ ಸಂವಿಧಾನವನ್ನು ಓದಿ, ಸಂವಿಧಾನದ ಬಗ್ಗೆ ಈ ರೀತಿ ತಿಳ್ಕೊಳ್ಳಿ ನೀವು ಅಂತ ಹೇಳಿ ನಾವು ಅರ್ಥೈಸುವಂಥ ಪ್ರಯತ್ನವನ್ನ ನಮಗೆ ತಿಳಿದಷ್ಟು ಮಟ್ಟಿಗೆ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ ಇನ್ನೊಂದು ಪಕ್ಷದವರು ಕೂಡ ಯಾವುದೇ ರೀತಿ ದೇಶದ್ರೋಹಿಗಳು ಅಂತ ನಾನು ಯಾರನ್ನು ಕರೆಯಲಿಲ್ಲ. ಎಲ್ಲರೂ ನಮ್ಮ ದೇಶದವರೇ, ಎಲ್ಲರೂ ನಮ್ಮ ಸ್ನೇಹಿತರೆ, ಎಲ್ಲರೂ ನಮ್ಮ ದೇಶದ ನಮ್ಮ ಸನ್ನಿಹಿತರೇ ಆಗಿದ್ದಾರೆ. ಅವರು ಕೂಡ ನಿಮಗಿಂತ ಚೆನ್ನಾಗಿ ನನಗೆ ಸಂವಿಧಾನ ಗೊತ್ತು, ಸಂವಿಧಾನದ ಈ ರೀತಿ ಹೇಳಬೇಕು ಅಂತ ಹೇಳಿ ಅರ್ಥೈಸಿ ಕೊನೆಗೆ ಸಂವಿಧಾನವನ್ನು ಎಲ್ಲರೂ ಸೇರಿ ಎತ್ತಿರುವಂಥ ಕೆಲಸ ಮಾಡ್ತಾ ಇದ್ದೀವಲ್ಲ ಲೋಕಸಭೆಯಲ್ಲಿ, ಅದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸ್ತಾ ಇರುವಂಥ ಒಂದು ದೊಡ್ಡ ಒಂದು ಇದು ಒಂದು ನಮನ ಅಂತ ಹೇಳಿ ನಾನು ಹೇಳಿ ಬಯಸ್ತಾ ಇದ್ದೇನೆ. ಈ ಒಂದು ಚರ್ಚೆ ಇವತ್ತಿಗೆ ಇಲ್ಲಿಗೆ ನಿಂತ್ಕೊಳ್ಳಲ್ಲ. ಯಾಕಂತ ಹೇಳಿದ್ರೆ 2,000-3,000 ವರ್ಷಗಳ ಇತಿಹಾಸ, ಸಂಸ್ಕೃತಿ ಉಳ್ಳಂತ ನಮ್ಮ ದೇಶಕ್ಕೆ ತನ್ನದೇ ಆದಂಥ ಒಂದು ಗುರಿ ಲಕ್ಷ್ಯ ಇತ್ತು. ಆದರೆ ಯಾವತ್ತೇ ದಿವಸ ನಾವು 200 ವರ್ಷಗಳ ಕಾಲ ಒಂದು ಬ್ರಿಟಿಷರ ಆಡಳಿತದ ನಗರಲ್ಲಿ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ಪಾಸ್ ಆಗಬೇಕು ಅಂತ ಹೇಳಿದ್ರೆ ಮಾರ್ಕ್ಸ್ ಆಗಬೇಕು ಅಂತ ಹೇಳಿದ್ರೆ ನಮಗೊಂದು ಪುಸ್ತಕ ಬೇಕು, ಒಂದು ಗೈಡ್ ಬೇಕು. ಆದರೆ ಗೈಡ್ ನಾವು ತೆಗೆದುಕೊಂಡಿದ್ದು ಅಂತ ಹೇಳಿದ್ರೆ ಆ ಹೋರಾಟಗಾರರ ಚಿಂತನೆಯ ಮೂಸೆಯಲ್ಲಿ ಬಂದಂಥ ಒಂದು ಪುಸ್ತಕ ಆಗಬೇಕು ಅಂತ ಹೇಳಿ ಅದನ್ನ ಕ್ರೋಢೀಕರಣ ಮಾಡಿ ನಮಗೆ ಪಡೆದುಕೊಳ್ಳಲಿಕ್ಕೆ ಬಹುಶಃ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿಂತ ಉತ್ತಮವಾದಂಥ ವ್ಯಕ್ತಿಯನ್ನ ಯಾರು ಒಂದು ದಿವಸ ಓದಿಕೊಳ್ಳಿ. ಜಿಲ್ಲಾಧಿಕಾರಿ ಕೆ ನಿತೀಶ್ ಮಾತನಾಡಿ, ಭಾರತದ ಪ್ರಜೆಗಳ ಮೇಲೆ ಅತ್ಯಂತ ಹೆಚ್ಚಿನ ಪ್ರಭಾವ ಬೀರಿದ ಶ್ರೇಷ್ಠ ವ್ಯಕ್ತಿ ಅಂಬೇಡ್ಕರ್ ಅವರಾಗಿದ್ದು, ಒಂದು ವೇಳೆ ಅಂಬೇಡ್ಕರ್ ಅವರು ದೂರದೃಷ್ಟಿಕೋನದಿಂದ ಸಂವಿಧಾನ ನೀಡದೆ ಹೋಗಿದ್ದರೆ ಇಂದು ಭಾರತದ ಪರಿಸ್ಥಿತಿ ಪಾಕಿಸ್ತಾನದಂತಾಗುತ್ತಿತ್ತು ಎಂದರು. ಸಾಕಷ್ಟು ಮುಂದುವರೆದ ದೇಶಗಳಲ್ಲಿ ಈಗಲೂ ಅಸಮಾನತೆ ಕಂಡರೆ ಅಂಬೇಡ್ಕರ್ ಅವರ ಸಂವಿಧಾನವನ್ನು ನೆನಪಿಸಿಕೊಳ್ಳಲಾಗುತ್ತದೆ. ಅಷ್ಟು ಸಮೃದ್ಧವಾದ ಸಂವಿಧಾನವನ್ನು ದೇಶಕ್ಕೆ ಬಾಬಾ ಸಾಹೇಬರು ನೀಡಿದ್ದಾರೆ. ಸಮಾಜದಲ್ಲಿ ಉತ್ತಮ ವ್ಯಕ್ತಿತ್ವ, ಉತ್ತಮ ಪ್ರಜೆಗಳಾಗಲು ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕು ಎಂದು ತಿಳಿಸಿದರು. ಜೀವನದ ಮೇಲೆ ಅತ್ಯಂತ ಪ್ರಭಾವ ಬೀರಿದ ವ್ಯಕ್ತಿ ಏನಾದಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಯಾಕಂದ್ರೆ ನಾವೀಗ ನೋಡ್ತಾ ಇದ್ದೀರ ನಮ್ಮ ಅಕ್ಕಪಕ್ಕ ನಮ್ಮ ಜೊತೆನೆ ಸ್ವಾತಂತ್ರ್ಯ ಕೊಟ್ಟ ಪಾಕಿಸ್ತಾನದ ಸ್ಥಿತಿ ಹಿಂಗಾಗಿದೆ ಅಂತ. ಸೊ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೂರದೃಷ್ಟಿ ಇಟ್ಕೊಂಡು ಒಂದು ಬಲಿಷ್ಠವಾದ ಸಂವಿಧಾನ ನಮಗೆ ನೀಡಿರ್ತಾರೆ. ಸೊ ಆ ಸಂವಿಧಾನದಿಂದಲೇ ಈಗ ನಾವೇನು ಮಟ್ಟ ನಾವು ಬೆಳೆದಿದ್ದೀವಿ, ಮತ್ತೆ ನಾವು ಯಾಕೆ ಪಾಕಿಸ್ತಾನ ತರ ಆಗಿಲ್ಲ, ಸೊ ಅದಕ್ಕೆ ಬಾಬಾ ಸಾಹೇಬ್ ಅವರು ನೀಡಿರೋ ಸಂವಿಧಾನನೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗಿನ ಕಾಲದಲ್ಲೂ ಅತ್ಯಂತ ಮುಂದುವರೆದ ದೇಶದಲ್ಲೂ ಅಸಮಾನತೆ ಎತ್ಕೊಂಡಾಗ ಅಲ್ಲೂ ಬಾಬಾ ಸಾಹೇಬ್ ಅವರ ತತ್ವಗಳ ನಿದರ್ಶನ ಕೊಟ್ಟು ಅಲ್ಲೂ ಅಸಮಾನತೆ ವಿರುದ್ಧ ಹೋರಾಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಈಗಲೂ ಮುಂದುವರೆದ ದೇಶಗಳಲ್ಲಿ
ಬಾಬಾ ಸಾಹೇಬ್ ಅವ್ರನ್ನ ನೆನೆಸ್ತಾ ಇರೋದೇ ಅವರು ಎಂಥ ಮಹಾನ್ ವ್ಯಕ್ತಿ ಅಂತ ಹೇಳಕ್ಕೆ ಅದು ಸಾಕ್ಷಿಯಾಗಿರುತ್ತೆ. ಸೊ ನಾವು ಮೇಲೆ ಕೂತಿರೋರೆಲ್ಲ IAS IPS ಆಗೋದ್ರಲ್ಲೂ ಬಾಬಾ ಸಾಹೇಬ್ ಅವರು ನೀಡಿರೋ ಸಂವಿಧಾನನೇ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಸಂವಿಧಾನದಲ್ಲಿ ಒಂದು ಸ್ವತಂತ್ರ, ಪಾರದರ್ಶಕ ಮತ್ತು ಯಾವುದೇ ಇಂಪಾರ್ಶಿಯಾಲಿಟಿ ಇಲ್ಲದೆ ಇರೋ ಒಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕೊಟ್ಟಿರೋ ಕೊಡುಗೆಗೂ ಬಾಬಾ ಸಾಹೇಬ್ ಅವರಿಗೆ ಹೋಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈಗ ತಮಗೆಲ್ಲ ಗೊತ್ತಿರೋದ್ರಿಗೆ ಮಧ್ಯಪ್ರದೇಶದ ಒಂದು ದೇಹದಿಂದ ಸೊ ಅವರು ಮುಂದೆ ಅವರು ಕೆಲಸ ಮಾಡ್ತಾರೆ. ಸ್ನೇಹಿತರೆ, ಬಾಬಾ ಸಾಹೇಬ್ ಅವರೇನಾದರೂ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಳ್ಳಿದ್ರೆ ಸ್ವತಂತ್ರ ಸಿಕ್ಕಿತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಅವ್ರು ಇಲ್ಲದೆ ಹೋಗಿದ್ರೆ ನಮಗೆ ಈ ಜಾತಿ ವ್ಯವಸ್ಥೆ, ಅಸಮಾನತೆ, ಶೋಷಣೆಯಿಂದ ಖಂಡಿತ ಸ್ವಾತಂತ್ರ್ಯ ಸಿಗ್ತಾ ಇರಲಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಹಲವು ಬಾರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಸಮಾನತೆ, ಸಬಲೀಕರಣ ಬರಬೇಕಂದ್ರೆ ಶಿಕ್ಷಣ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಮಾತನಾಡಿ, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಎಲ್ಲಾ ಕ್ಷೇತ್ರದಲ್ಲಿಯೂ ಪರಿಣಿತರಾಗಿದ್ದರು. ಇದೇ ಕಾರಣದಿಂದ ಪ್ರತಿಯೊಬ್ಬರಿಗೂ ಸಮಾನತೆ ಸಿಗಲಿ ಎಂದು ಉತ್ತಮ ಸಂವಿಧಾನವನ್ನು ನೀಡಿದ್ದಾರೆ ಎಂದು ಹೇಳಿದರು. ಅವರು ನಮ್ಮೆಲ್ಲರಿಗೆ ಶಿಕ್ಷಣ ಮಾಡೋದು, ಸಮಾನತೆ ಮಾಡೋದು ಶಕ್ತಿ ಕೊಟ್ಟಿರೋದ್ರಿಂದ ನಾವೆಲ್ಲ ಈಗ IAS IPS ಆಫೀಸರ್ ಅಂತ ಹೇಳ್ತಿದ್ದೀವಿ. ಸೊ ಡೀಪ್ ಆಗಿ ಹೇಳಿದಾಗ ವಿ ಆರ್ ಬಿಕಾಸ್ ಹಿ ವಾಸ್ ಅಂತ ನಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಎಕ್ಸಿಸ್ಟೆನ್ಸ್, ನಮ್ಮ ಈಗ ಡೆಮೋಕ್ರೆಟಿಕ್ ಸಿಸ್ಟಮ್ ಬಗ್ಗೆ ನಾವೀಗ ವಾಸ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಅದು ಅಧಿಕಾರ ಇದೆ, ನಮಗೆ ಪ್ರಶ್ನೆ ಮಾಡಿರ್ಬೋದು, ಅದು ಎಲ್ಲ ನಮ್ಮ ಸಂವಿಧಾನದಿಂದ ನಮಗೆ ಅಧಿಕಾರ ಸಿಕ್ಕಿದೆ. ಅದು ಎಲ್ಲ ಡಾಕ್ಟರ್ BR ಅಂಬೇಡ್ಕರ್ ಅವರ ಇಚ್ಛಾಶಕ್ತಿಯಿಂದ, ಅವರ ದೂರದೃಷ್ಟಿಯಿಂದ, ಅವರು ರಚಿಸುವ ಸಂವಿಧಾನದಿಂದ ನಮಗೆ ಸಿಕ್ಕಿದೆ. ಈಗ ನಮ್ಮ DC ಸರ್ ಅವರು ಜೀವನ ಬಗ್ಗೆ ಸ್ವಲ್ಪ ಮಾತಾಡಿದರು. ಸೊ ನಾನು ಈಗ ನಮ್ಮೆಲ್ಲರಿಗೂ ಗೊತ್ತಿದೆ, ಅವರು ಸೋಷಿಯಲ್ ರಿಫಾರ್ಮರ್, ಫಿಲಾಸಫರ್, ಅಗ್ರಿಕಲ್ಚರಿಸ್ಟ್, ಇಕನಾಮಿಸ್ಟ್, ಹಲವಾರು ಕ್ಷೇತ್ರದಲ್ಲಿ ಅವರು ಯೋಗದಾನ ಇದೆ. ಅವರ ವಿಚಾರ ಇವತ್ತು ಕೂಡ ಪ್ರಾಸಂಗಿಕ ಇದೆ. ಈಗ ನಾವು ನೋಡ್ತಾ ಇದ್ದೀವಿ, ಇನ್ಫ್ಲೇಷನ್ ತುಂಬಾ ಜಾಸ್ತಿ ಇದೆ, ಎಲ್ಲ ಕಡೆ ಇನ್ಫ್ಲೇಷನ್ ಜಾಸ್ತಿ, ಪ್ರತಿ ವರ್ಷ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ. ಅಂಬೇಡ್ಕರ್ ಅವರು ಫಸ್ಟ್ ಥೀಸಿಸ್ ದ ಪ್ರಾಬ್ಲಮ್ ಆಫ್ ಉಡುಪಿ, ಅವರು ರಘುನಾಥ್ ಮುಟ್ಟದವರೇ ಅವರು ಅವರು ತುಂಬಾ ಡೆಲಿವರಿ ಟೈಮಲ್ಲಿ ಸತ್ತಿದ್ದೀವಿ. ಸೊ ಅವರು ಮನಸ್ಸಿಗೆ ತುಂಬ ಆಘಾತ ಆಗಿತ್ತು ಅಲ್ಲಿ. ಸೊ ಅವರು 1891 ಫರ್ಗ್ಯೂಸನ್ ಕಾಲೇಜಿಂದ ಪಾಸ್ ಔಟ್ ಆಗೋದಾದ್ಮೇಲೆ ಕ್ಲಿನಿಕಲ್ ಗ್ಯಾನಕಾಲಜಿಯಲ್ಲಿ ಸ್ವಲ್ಪ ಶಿಕ್ಷಣ ಪಡೆಯುವುದು. ಮತ್ತೆ ನಮ್ಮ ಏನಾಗಿದೆ, ಅದು ಬೇರೆ ಮಹಿಳೆಯರ ಜೊತೆ, ಬೇರೆ ಮಕ್ಕಳ ಜೊತೆ ಆಗಬಾರ್ದು ಅಂತ ಅವರು ಫ್ಯಾಮಿಲಿ ಪ್ಲಾನಿಂಗ್ ಬಗ್ಗೆ ಮತ್ತೆ ಕಾಂಟ್ರಾಸೆಪ್ಷನ್ ಬಗ್ಗೆ, ಪಾಪ್ಯುಲೇಷನ್ ಕಂಟ್ರೋಲ್ ಹೇಗೆ ಮಾಡಬೇಕು, ಕಾಂಟ್ರಾಸೆಪ್ಷನ್ ಹೇಗೆ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಲು ಶುರು ಮಾಡಿದ್ರು. ಆ ಟೈಮ್ ಈ ಮನುಷ್ಯ ನಮ್ಮ ಸಮಾಜದಲ್ಲಿ ಆಬ್ಸಿಡಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ, ವಲ್ಗರಿಟಿ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಅಂತ ಅವರ ಮೇಲೆ ತುಂಬಾ ಜಾಸ್ತಿ ಒತ್ತಡ ಮಾಡಿದ್ರು. ಅವರು 1921 ಆದಿಕವಿ ವಾಲ್ಮೀಕಿ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ವಿಭಾಗದ ಉಪನ್ಯಾಸಕ ಡಾಕ್ಟರ್ ಶರಣಪ್ಪ ಉಪನ್ಯಾಸ ನೀಡಿ, ಅಂಬೇಡ್ಕರ್ ಅವರ ಜಯಂತಿಯ ದಿನವು ಇಡೀ ಜಗತ್ತು ಸಂಭ್ರಮಿಸುವ ದಿನವಾಗಿದೆ. ಮಹಾರಾಷ್ಟ್ರದ ಹಳ್ಳಿಯೊಂದರಲ್ಲಿ ಜನಿಸಿ ಇಡೀ ದೇಶದ ಜನರು ಉತ್ತಮವಾಗಿ ಬದುಕನ್ನು ನಡೆಸಲು ಶ್ರೇಷ್ಠ ಗ್ರಂಥವನ್ನು ನೀಡಿದ ಮಹಾನ್ ನಾಯಕ ಅಂಬೇಡ್ಕರ್ ಅವರ ತತ್ವಾದರ್ಶಗಳನ್ನು ಪ್ರತಿಯೊಬ್ಬರೂ ಪಾಲಿಸುವುದು ಅತ್ಯವಶ್ಯಕವಾಗಿದೆ ಎಂದು ತಿಳಿಸಿದರು. ನಮ್ಮ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿಗಳು ಬಹಳಷ್ಟು ಜನ ಅದರ ಬಗ್ಗೆ ಮಾತನಾಡಿದರು. ಅಂಬೇಡ್ಕರ್ ಬಗ್ಗೆ ನಾವು ಸಂಕ್ಷಿಪ್ತವಾಗಿ
ಒಂದಿಷ್ಟು ಇದರಲ್ಲಿ ಮಾತಾಡೋದಾದರೆ ನಾನು ದಯಮಾಡಿ ಸಮಯವನ್ನು ಕೇಳಿಲ್ಲ ಎಷ್ಟು ನಿಮಿಷ ಮಾತಾಡಬೇಕಂತ. ಆದರೂ ಕೂಡ ಅಂಬೇಡ್ಕರ್ ಅಂದ್ರೆ ಈ ಜಗತ್ತಿನ ಅತ್ಯಂತ ಪ್ರತಿಭಾವಂತರು, ವಿದ್ಯಾಸಂಪನ್ನರು, ಪ್ರಜಾಪಾಲಕರು, ಕರ್ತವ್ಯನಿಷ್ಠರು, ರಾಜಕೀಯ ತಜ್ಞರು, ಅರ್ಥಶಾಸ್ತ್ರ ತಜ್ಞರು, ಮಾನವಶಾಸ್ತ್ರ ತಜ್ಞರು, ಸಮಾಜಶಾಸ್ತ್ರ ತಜ್ಞರು, ಹೀಗೆ ಬಹುಮುಖದ ಆಯಾಮದ ವ್ಯಕ್ತಿತ್ವವನ್ನ ಹೊಂದಿದ್ದಂತ ಜಗತ್ತಿನ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಅನ್ನುವಂಥದ್ದು ನನ್ನ ಕೈಯಲ್ಲಿ. ಇದು ಮಹಾನ್ ಮಾನವತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಚರಿತ್ರೆಯನ್ನ ನಾವು ಅವಲೋಕನ ಮಾಡಿದಾಗ ಬಹುಶಃ ಬಾಲ್ಯದ ಜೀವನದ ಬಗ್ಗೆ ನಾವು ಸ್ವಲ್ಪ ಮಾತಾಡಬೇಕು. ಬಹುಶಃ ನೀವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ತಿಳಿದುಕೊಂಡಿದ್ದೀವಿ. ಈ ಜಿ ಕನ್ನಡದ ಮಹಾನಾಯಕ ಅನ್ನುವಂಥ ಧಾರಾವಾಹಿ ಬಂದ ಮೇಲೆ ಬಾಲಬಾಲವರಿಗೆ ಒಟ್ಟು 14 ಜನ ಮಕ್ಕಳು. ಆ 14 ಜನಗಳಲ್ಲಿ 5-6 ಜನ ಉಳಿತಾರೆ ಅಷ್ಟೇ. ಡಾಕ್ಟರ್ BR ಅಂಬೇಡ್ಕರ್ ಅವರು 14ನೇ ಮಗ ಆಗಿ ಜನಿಸ್ತಾರೆ. ಆ ಕೊನೆಯ ಮಗ ಅನ್ನುವ ಕಾರಣಕ್ಕಾಗಿ ಬಹುಶಃ ಬಹಳ ಪ್ರೀತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಳಿಸ್ತಾರೆ. ಒಬ್ಬ ಮನುಷ್ಯನಿಗೆ ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆಯ ಮಹಾಪೌರರಾದ ನರಸಮ್ಮ ನರಸಿಂಹಲು ಮಾಡಗಿರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಚಿದಾನಂದಪ್ಪ, ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಜೇಂದ್ರ ಜಾಲ್ದರ್, ರಾಯಚೂರು ತಾಲೂಕು ಪಂಚಾಯತ್ ಇಒ ಚಂದ್ರಶೇಖರ್ ಪವಾರ್, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ವಿಜಯಲಕ್ಷ್ಮಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಸಂಗಮೇಶ್ವರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಡಾಕ್ಟರ್ BR ಅಂಬೇಡ್ಕರ್ ಅವರು ದೇಶದಲ್ಲಿ ಸಮಾನತೆ ಇರಬೇಕೆಂಬ ದೂರದೃಷ್ಟಿ ಕಲ್ಪನೆಯಿಂದ ಶ್ರೇಷ್ಠ ಸಂವಿಧಾನವನ್ನು ನೀಡಿದ್ದು, ಪ್ರತಿಯೊಬ್ಬರೂ ಸಂವಿಧಾನದ ಆಶಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಎಂಬ ಮಾತಿನಂತೆ ನಡೆದುಕೊಂಡು ಹೋಗುವಂತಾಗಬೇಕು ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಅವರು ಇಂದು ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಸಂವಿಧಾನದಿಂದಲೇ ಇಂದು ಪ್ರತಿಯೊಬ್ಬರೂ ಎಲ್ಲಾ ರೀತಿಯ ಹಕ್ಕುಗಳು ಹಾಗೂ ಸಮಾನತೆ ಸಿಕ್ಕಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತರ ಮೇಲಾಗುತ್ತಿದ್ದ ಅನ್ಯಾಯದ ವಿರುದ್ಧ ಹೋರಾಡಿದ ಮಹಾನ್ ಚೇತನರಾಗಿದ್ದರು. ಅವರು ನೀಡಿದ ಸಂವಿಧಾನದ ಆಧಾರದಲ್ಲಿಯೇ ಕಾಂಗ್ರೆಸ್ ಪಕ್ಷ ಮುಂದುವರಿಯುತ್ತಿದೆ ಎಂದು ತಿಳಿಸಿದರು. ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಮಾತನಾಡಿ, ಸಂವಿಧಾನವನ್ನು ರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಅಂಬೇಡ್ಕರ್ ಅವರು ಸಾಮಾಜಿಕ, ಆರ್ಥಿಕ ಹಾಗೂ ರಾಜಕೀಯ ವ್ಯವಸ್ಥೆಯ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಸಂವಿಧಾನವನ್ನು ರಚಿಸಿದ್ದಾರೆ. ಆದ್ದರಿಂದ ಅಂಬೇಡ್ಕರ್ ಅವರ ಜಯಂತಿಯನ್ನು ಸಂವಿಧಾನ ರಕ್ಷಣಾ ದಿನವನ್ನಾಗಿ ಆಚರಣೆ ಮಾಡಬೇಕಿದೆ ಎಂದರು. ಈ ಸಂದರ್ಭದಲ್ಲಿ ಸಂಸದ ಜಿ ಕುಮಾರ್ ನಾಯಕ್, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬಸವರಾಜ್ ಪಾಟೀಲ್ ಇಟಗಿ, ಪ್ರಮುಖರಾದ ಜಯವಂತರಾವ್ ಪತಂಗೆ, ಶ್ರೀದೇವಿ ನಾಯಕ್, ಅಬ್ದುಲ್ ಕರೀಂ, ಆಂಜನೇಯ ಕುರುಬದೊಡ್ಡಿ, ಡಾಕ್ಟರ್ ರಜಾಕ್ ಉಸ್ತಾದ್, ಭೀಮನಗೌಡ ನಾಗರದಿನ್ನಿ, ಶಶಿಕಲಾ ಭೀಮರಾಯ, ವಾಕ್ ಬೋರ್ಡ್ ಅಧ್ಯಕ್ಷ ಫರೀದ್ ಖಾನ್, ಕೆಇ ಕುಮಾರ್, ಸುಧಾಮ, ಯು ಗೋವಿಂದ ರೆಡ್ಡಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು, ಮುಖಂಡರು ಇದ್ದರು. ಈಗ ಜಾಹೀರಾತು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಹಾ, ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ದುಬಾರಿ ದರದಲ್ಲಿ ಪ್ರಯಾಣ ಬೆಳೆಸುತ್ತಿದ್ದೀರಾ? ಸಮಯಕ್ಕೆ ಸರಿಯಾಗಿ ಕೆಲಸಗಳಿಗೆ ಹೋಗಲು ಆಗುತ್ತಿರವೇ? ಯೋಚಿಸಬೇಡಿ. ಮಹಾನಗರ ಪಾಲಿಕೆಗಳಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅಥವಾ ಮೊಬೈಲ್ ಮೂಲಕ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡುತ್ತೀರೋ
ಅದೇ ರೀತಿಯಾಗಿ ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿಯೂ ಸಹ ಆಟೋ ಮತ್ತು ಕ್ಯಾಬ್ಗಳನ್ನು ಬುಕ್ ಮಾಡಿಕೊಳ್ಳಬಹುದು. ಹೇಗಂತೀರಾ? ಈಗಲೇ ನಿಮ್ಮ ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9886975566. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಹಾಗೂ ಎಸ್ಡಿಪಿ ಸಿಂಗಲ್ ಡೋನರ್ ಪ್ಲಾಟಿನಸ್ ಸೇವೆ ಲಭ್ಯವಿರುತ್ತದೆ. 24 ಗಂಟೆಗಳ ಕಾಲ ಸೇವೆ ಲಭ್ಯವಿರುತ್ತದೆ. ಸ್ಥಳ ರಕ್ತನಿಧಿ ಕೇಂದ್ರ, ಮೊದಲನೆಯ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಮೊಬೈಲ್ 9019210234. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SCK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SCK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ರಾಯಚೂರು ಶಾಖೋತ್ಪನ್ನ ಕೇಂದ್ರದ 4ನೇ ಘಟಕದಲ್ಲಿ ವಿದ್ಯುತ್ ಅವಘಡ ಸಂಭವಿಸಿ ಅಪಾರ ಆರ್ಥಿಕ ನಷ್ಟವಾದ ಘಟನೆ ರವಿವಾರ ಜರುಗಿದೆ. ವಿದ್ಯುತ್ ಪರಿವರ್ತಕದಲ್ಲಿ ಕಾಣಿಸಿಕೊಂಡ ಬೆಂಕಿ ಕೆಟ್ನಾಲಿಗೆ ವಿಸ್ತರಿಸಿಕೊಂಡು ಹೋಗಿದೆ. ಬೆಂಕಿ ನಂದಿಸಲು ಪ್ರಯತ್ನಿಸಿದರೂ ಸಕಾಲಕ್ಕೆ ನಿಯಂತ್ರಣಕ್ಕೆ ಬಾರದೆ ಆತಂಕ ಸೃಷ್ಟಿಯಾಗಲು ಕಾರಣವಾಗಿದೆ. ಏಕಾಏಕಿ ಪರಿವರ್ತಕದಲ್ಲಿ ಬೆಂಕಿ ಹತ್ತಿಕೊಂಡು ಸಂಪೂರ್ಣ ಸುಟ್ಟು ಹೋಗಿದೆ. RTPS ತಾಂತ್ರಿಕ ಅಧಿಕಾರಿಗಳು ನಿಯಂತ್ರಣಕ್ಕೆ ಸಕಲ ಪ್ರಯತ್ನ ಮಾಡಿದರೂ ಫಲಪ್ರದವಾಗಿಲ್ಲ ಎಂದು ಹೇಳಲಾಗಿದೆ. ಅವಘಡದಿಂದ ಎಷ್ಟು ನಷ್ಟವಾಗಿದೆ ಎಂಬುದು ಇನ್ನೂ ಅಂದಾಜು ಮಾಡಲಾಗಿಲ್ಲ. ಬೇಸಿಗೆ ಹಿನ್ನೆಲೆಯಲ್ಲಿ ಪರಿವರ್ತಕ ಬಿಸಿ ಹೆಚ್ಚಾಗಿ ಬೆಂಕಿ ಹತ್ತಿದೆ ಎಂದು ಅಂದಾಜಿಸಲಾಗಿದೆ.
ಬೇಸಿಗೆಯ ಹಿನ್ನೆಲೆಯಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಳವಾಗುತ್ತಿರುವಾಗ ವಿದ್ಯುತ್ ಅವಘಡ ಸಂಭವಿಸಿರುವುದು ವಿದ್ಯುತ್ ಸಮಸ್ಯೆಗೆ ಕಾರಣವಾಗಿದೆ. 210 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಘಟಕ ಸ್ಥಗಿತಗೊಳಿಸಲಾಗಿದೆ. 8 ಘಟಕಗಳಲ್ಲಿ 4 ಘಟಕಗಳು ಉತ್ಪಾದನೆ ಸ್ಥಗಿತಗೊಂಡಿದ್ದರಿಂದ ಉತ್ಪಾದನೆ ಗಣನೀಯ ಇಳಿಕೆ ಕಂಡಿದೆ. ಒಂದೇ ಘಟಕ ನವೀಕರಣ ಹಂತದಲ್ಲಿ ಇದ್ದು 2, 3, 4 ಘಟಕಗಳು ಸಹ ನಿಲುಗಡೆಯಾಗಿರುವುದು ಬೇಡಿಕೆ ಉತ್ಪಾದನೆಗೆ ಹಿನ್ನಡೆಯಾಗುವಂತಾಗಿದೆ. ಅಲ್ಲದೆ YTPS 2ನೇ ಘಟಕವು ಉತ್ಪಾದನೆ ನಿಲ್ಲಿಸಿದ್ದು ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಕೇಂದ್ರಗಳ ಉತ್ಪಾದನೆ ಕುಸಿತವಾಗಲು ಕಾರಣವಾಗಿದೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಅಂಬೇಡ್ಕರ್ ವೃತ್ತದಲ್ಲಿ ದಂಪತಿಗಳು ಇಂದು ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ಅಯ್ಯಣ್ಣ ಮತ್ತು ಶಾಂಭವಿ ಎಂಬುವವರು ಹಾರ ಬದಲಾವಣೆ ಮೂಲಕ ಮದುವೆಯಾಗಿದ್ದಾರೆ. ಬೌದ್ಧ ಧರ್ಮದ ಪ್ರಕಾರ ಬಂತೇಜಿಯವರ ಸಮ್ಮುಖದಲ್ಲಿ ಮದುವೆಯಾಗಿದ್ದಾರೆ. ಮದುವೆಯಾಗಿರುವ ಅಯ್ಯಣ್ಣ ಮಾತನಾಡಿ, ದೇಶದ ದಲಿತ ಸೂರ್ಯನಾಗಿ ಹುಟ್ಟಿ ಬಂದ ಡಾಕ್ಟರ್ BR ಅಂಬೇಡ್ಕರ್ ಶೋಷಿತ ಸಮುದಾಯಗಳ ದೇವರು. ಅವರ ಜಯಂತಿಯಂದೇ ಮದುವೆಯಾಗಲು ನಿಶ್ಚಯಿಸಿದ್ದೆ. ಇಂದೇ ಮದುವೆಯಾಗಿರುವುದಾಗಿ ಹೇಳಿದರು. जेतवन्यानाथ पिंडकसारामे अतको अयत्तर देवतादिगंताय रद्दिया अभिगंतवन्नं केवलकपं जेतं गोपाशेत्वा येन भगवतेन उपसंकनित्वा भगवन्तं अभिवादयित्वा एकमन्तं नक्तासि एकमन्तं అక్క ఇల్లుడమ్మా ఇంకే తల ఇడక ఓకే ఇల్లుడి ఇల్లుడమ్మా ఇంకే ಮೇಲೆ ఇంకే ತಲಗ ಓಕೆ ಓಕೆ ಸರ್ ನೀವು ಇಲ್ಲಿಡಬೇಕು ಓಕೆ ತಲಗ ಇಡ್ರಿ ಕೈ ತಲಗ ಇಡ್ರಿ ಓಕೆ ಮೇಡಮ್ ಇಲ್ಲುಡಿ ಅಯ್ಯಣ್ಣ ಮಹಾರಾಜ್ STC ಹೀರಂತ ನಮ್ಮ ಆಯುಷ್ಮತಿ ನಮ್ಮ ಧರ್ಮಪತ್ನಿ ಶಾಂಭವಿ ತಾಯಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಜಯಂತ್ಯೋತ್ಸವ ಇವತ್ತು ಜಯಂತಿ ದಿನದಂದು ಇವತ್ತು ಬಾಬಾ ಸಾಹೇಬರ ಇವತ್ತು ಬೆಳಕಿನಿಂದ ಇವತ್ತು ದಿನದಲ್ಲಿ ನಾವೆಲ್ಲ ಬೆಳೆದಿದ್ದೀವಿ. ಇವತ್ತು ನಾವು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಇನ್ನಿತರ ಕ್ಷೇತ್ರಗಳಲ್ಲಿ ನಾವು ಬೆಳಿಬೇಕಾದ್ರೆ ಕಾರಣ ಇವತ್ತು ನಮಗೆ ದೇವರು ಮತ್ತು ನಮಗೆ ಹೃದಯದಾತ ಆಗಿರ್ತಕ್ಕಂಥ ಭಾಗ್ಯವಿದಾತ ಮಹಾನಾಯಕ ಮಹಾಮಾನವವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತು ಅವರು ಮಾನವಗಳಿಗೆ ನಾವು ಇವತ್ತು ಜೈ ಭೀಮ್ ನಮ್ಮನ್ನು ಸಲ್ಲಿಸುತ್ತಾ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ನಮ್ಮ ಬೆಳಕು, ಇವತ್ತು ಅವರಿಂದ ನಮ್ಮ ಬಾಳು, ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರಿಂದ ಇವತ್ತು ನಮ್ಮ ಜೀವನ ಒಂಬೆಳಕಂತಕ್ಕಂಥದ್ದು ಹೇಳುತ್ತಾ ಇಲ್ಲಿಗೆ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮತ್ತೊಮ್ಮೆ ನಾನು ನಮನಗಳು ಸಲ್ಲಿಸುತ್ತಾ ಜೈ ಭೀಮ್ ನಮ್ಮಗಳೊಂದಿಗೆ ಸಕಲ ಎಲ್ಲ ಮೀಡಿಯಾ ಚಾನೆಲ್ಗಳಿಗೆ ನಾನು ವಂದಿಸುತ್ತಾ ಜೈ ಭೀಮ್ ನಮೋ ಬುದ್ಧಾಯ. ಈ ಸಂದರ್ಭದಲ್ಲಿ ರವೀಂದ್ರನಾಥ್ ಪಟ್ಟಿ, KE ಕುಮಾರ್, ಭಾಸ್ಕರ್ ಪ್ರಸಾದ್ ಸೇರಿದಂತೆ 2 ಕುಟುಂಬಗಳ ಪಾಲಕರು, ಸಂಬಂಧಿಗಳು ಇದ್ದರು. ವಾರ್ಡ್ ನಂಬರ್ 19 ಇಕ್ಬಾಲ್ ನಗರದ ಜೈಮಾದಿಗ ಯುವ ಸೇನಾ ಸಮಿತಿ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಹಾಗೂ ಇದೇ ಸಂದರ್ಭದಲ್ಲಿ ತಂಪಾದ ಮಜ್ಜಿಗೆ, ನಿರಂತರ 3 ತಿಂಗಳವರೆಗೆ ನೀರಿನ ಅರವಟ್ಟಿಗೆಯನ್ನು ಏರ್ಪಡಿಸಲಾಗಿತ್ತು.
ಈ ಸಂದರ್ಭದಲ್ಲಿ ಜಯಮಾದಿಗ ಯುವ ಸೇನಾ ಸಮಿತಿ ಅಧ್ಯಕ್ಷರಾದ ಜಗದೀಶ್ ಫತೇಪುರ್, ಉಪಾಧ್ಯಕ್ಷರಾದ ಸಾಗರ್ ಪಿಎಂ, ಪದಾಧಿಕಾರಿಗಳಾದ ಶ್ರೀಧರ್ ಶಿಕ್ಷಕರು, ಜೆ ರಾಮು, ಗೋವಿಂದ್ ಪೋತ್ರಾಜ್, ರವಿ ಪಾಪ್ರೆಡ್ಡಿ, ಮಾರುತಿ ಜಗ್ಲಿ, ಶೇಖರ್, ಶ್ರೀಕಾಂತ್, ಹನುಮಂತು, ವಿಕ್ಕಿ, ಸುರೇಶ್, ಬಿಲ್ಲಾ, ಗುರುಸ್ವಾಮಿ, ನಂದು, ಅಂಜಿ ಹಾಗೂ ನಗರದ ಹಿರಿಯರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಗಣ್ಯರಿಂದ ಮಾಲಾರ್ಪಣೆ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ದೂರದೃಷ್ಟಿ, ಮಾನವೀಯ ನೆಲೆಯ ಸಂವಿಧಾನ, ದೇಶದ ಮುಕುಟ, ಜಿ ಕುಮಾರ್ ನಾಯಕ್. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ, ಕಾಂಗ್ರೆಸ್ ಪಕ್ಷ ಸಂವಿಧಾನ ಆಶಯದಂತೆ ಕೆಲಸ, ಎನ್ಎಸ್ ಬೋಸರಾಜ್. ಆರ್ಟಿಪಿಎಸ್ 4ನೇ ಘಟಕದ ಪರಿವರ್ತಕದಲ್ಲಿ ಬೆಂಕಿ ಅವಘಡ, ಭಾರೀ ಹಾನಿ. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಅಂಗವಾಗಿ ವೃತ್ತದಲ್ಲಿಯೇ ದಾಂಪತ್ಯಕ್ಕೆ ಕಾಲಿಟ್ಟ ದಂಪತಿ. ಮತ್ತು ಜಯಮಾದಿಗ ಯುವ ಸೇನಾ ಸಮಿತಿ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಣೆ. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಭಾರತ್ ಫರ್ನಿಚರ್ಸ್. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್, ಸಿಪಿಎಸ್ ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ರಾಯಚೂರು. ರಕ್ತನಿಧಿ ಕೇಂದ್ರ. ರಕ್ತದ ಅವಶ್ಯಕತೆ ಇದ್ದಲ್ಲಿ ಕರೆ ಮಾಡಿ. ಸ್ಥಳ ರಕ್ತನಿಧಿ ಕೇಂದ್ರ, 1ನೇ ಮಹಡಿ, ವೀರಶೈವ ಕಲ್ಯಾಣ ಮಂಟಪ, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಒಂದು ನಿಮಿಷ. ಆಟೋ ಬಸ್ಗಳಿಗೆ ಕಾದು ಸುಸ್ತಾಗಿದ್ದೀರಾ? ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಇಂದೇ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ಸ್ಥಳ ಅನುಷಾ ಕಾಂಪ್ಲೆಕ್ಸ್, ಫಸ್ಟ್ ಫ್ಲೋರ್, ನವೋದಯ ಮೆಡಿಕಲ್ ಕಾಲೇಜ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. SAK Convention Hall. Book now flat 50% discount. Save of the season. With luxury rooms, faculty, fully centralized AC halls, wide parking areas facilities. Visit SAK Convention Hall, Shekhar Nagar, IV Road, Raichur. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.